ಹಲೋ, ಯಾರು? ಹಲೋ, ನಾನು ಕಣೆ. ಯಾಕೋ ನಾನು ಪ್ರಮೋದ ಮಾತಾಡ್ತಾ ಇರೋದು. ಏನಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಏನಕ್ಕೆ ಫೋನ್ ಎತ್ತುತ್ತಿಲ್ಲ? ಈ ಯಾಕೆ ಹಿಂಗೆ ಆಡ್ತಾ ಇದ್ದೀವಿ? ಯಾಕೆ ಹಿಂಗೆ ಅವಾಯ್ಡ್ ಮಾಡ್ತಾ ಇದೀಯಾ? ನೋಡು ಪ್ರಮೋದ, ನೀನು ನಿನ್ನ ನಾಟಕಗಳು ನನ್ನ ಹತ್ರ ನಡೆಯಲ್ಲ. ಹೇಳ್ತೇನೆ ಕೇಳ್ಕೊ. ಬ್ಲಾಕ್ ಲಿಸ್ಟ್ ಹಾಕಿರ್ತಾನೆ, ಅಲ್ಲೇ ಅರ್ಥ ಮಾಡ್ಕೊ. ನಿನಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ. ನೀನು ನನಗೆ ಬೇಕಾಗಿಲ್ಲ ಅಂತವ. ಏನಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಏನಕ್ಕೆ ಫೋನ್ ಮಾಡಿ ನೀನು ನನಗೆ? ಯಾಕೆ ಫೋನ್ ಮಾಡಿಯ ನೀನು? ನೀನು ಏನಕ್ಕೆ ನನಗೆ ಫೋನ್ ಮಾಡಿ ಹೇಳು. ನಿನಗೂ ನನಗೂ ಏನು ಸಂಬಂಧ ಐತೆ? ಏನಕ್ಕೆ ಫೋನ್ ಮಾಡಿಯ ನೀನು? ನಿನ್ನಿಂದವ ಭಾಳ ಅನ್ಭವಿಸಿ ನಾನು. ಇಲ್ಲಿ ಗಂಟ ಅನ್ಭವಿಸಿರೋದು ಸಾಕು. ಇಲ್ಲಿ ಗಂಟ ಬಕ್ರಾಗಿರೋದು ಸಾಕು. ನಾನು ಇನ್ನು ಮುಂದೆ ಬಕ್ರಾಗಕ್ಕೆ ನಾನು ರೆಡಿ ಇಲ್ಲ ನಾನು. ಆಯಿತಾ? ಸುಮ್ಮನೆ ರುವಾದಿಂದವ ಫೋನ್ ಇಟ್ಬಿಟ್ಟು ಹೆಂಗಿರ್ಬೇಕು ಹಂಗಿರೋದು ಕಲಿ. ನಾನು ಮಾತ್ರ ಕಂಪ್ಲೇಂಟ್ನೇ ಕೊಡ್ತೀನಿ ನಾನು. ಹಿಂಗೆ ಪದೇ ಪದೇ ಫೋನ್ಗೇನು ಮಾಡಿದ್ರೆ ನೀನು? ಥೂ, ನಾಚಿಕೆ ಹಾಕಿ ನಿನ್ನ ಜನ್ಮಕ್ಕೆ. ಯಾಕೆ ಫೋನ್ ಮಾಡಿಯ ನೀನು? ಯಾಕೋ ಫೋನ್ ಮಾಡಿಯ ನೀನು ನನಗೆ? ನಂಬಿಸಿ ಮೋಸ ಮಾಡ್ದಲ್ಲ ಅಲ್ಲ. ನನಗೆ ನೀನು ಮಾಡಿದ ಮೋಸಕ್ಕೆ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿತದೆ ನನಗೆ. ಇನ್ನು ನಿನ್ನ ಜೊತೆ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಚೆನ್ನಾಗಿರ್ಬೇಕಾ ನಾನು? ಚೆನ್ನಾಗಿರ್ಬೇಕಾ ಹೇಳು? ಮಾನ ಮರುವದಿ ಅನ್ನೋದಿಲ್ವ ನಿನಗೆ? ಒಂದು ಚೂರುವೆ ನಿನಗೆ ಮಾನ ಮರುವದಿ ಏನಾದ್ರು ಇದ್ದಿದ್ರೆ ನೀನು ಹಿಂಗಾಡ್ತಿತ್ತಿಲ್ಲ ನೀನು. ಅಲ್ಲ, ಮಾನ ಮರುವದಿ ಇದ್ದಿದ್ರೆ ನೀನು ಹಿಂಗಾಡ್ತಿತ್ತಿಲ್ಲ ನೀನು. ಹೇಳ್ತಾನೆ ಕೇಳ್ಕೊ. ನಿನ್ನ ಸಣ್ಣ ಎತ್ತಿ ಬಾಯಲ್ಲಿ ಮುನ್ನಾಕಂದವರು ನೀನೇ ಸರಿಯಾ? ನೀನು ಬುದ್ಧಿ ಕಲ್ತಿರೋದು ನೀನು. ಏನು ಹಿಂಗೆ ಮಾನ ಮರುವದಿ ಇಲ್ದದ ನಂಗಡಿಯ ನೀನು? ನೋಡು ಪ್ಲೀಸ್, ನನ್ನ ಅರ್ಥ ಮಾಡ್ಕೊ ನೀನು. ಯಾಕೆ ನಾನು ಎಲ್ಲನೂ ಹೇಳ್ತಾನೆ. ನನಗೆ ಮೋಸ ಮಾಡಿ ನಮ್ಮನೆ ನನಗೆ ಎದುರಿಸಿ ಬೆದುರಿಸಿ ಮದುವೆ ಮಾಡಿದ್ರು ಅಂತ. ನೀನು ಯಾಕೆ ಅರ್ಥ ಮಾಡ್ಕೋತಿಲ್ಲ? ನೀನು ಅರ್ಥ ಮಾಡ್ಕೊಳ್ತಾನೆ ಯಾರೇ ಅರ್ಥ ಮಾಡ್ಕೊತಾರೆ ನನ್ನ? ಯಾಕೆ ಹಿಂಗೆ ಆಡ್ತಾ ಇದೀಯ ನೀನು? ಪ್ಲೀಸ್ ಕಣೆ, ಹಿಂಗೆಲ್ಲ ಆಡ್ಬೇಡ ನೀನು. ಪ್ಲೀಸ್, ನಿನ್ನ ಅಮ್ಮಯ್ಯ ಅಂತ ನಿನ್ನ ಕಾಲ್ಗಾರೆ ಬೀಳ್ತೀನಿ. ಬೇಡ ಕಣೆ, ಬೇಡ. ನೀನೇನಾದ್ರು ನನಗೆ ಕೈ ಕೊಟ್ಟರೆ ನಾನಂತೂ ಉಳಿಯಕ್ಕಿಲ್ಲ, ನಾನು ಸತ್ತೋಗ್ಬಿಡ್ತೀನಿ. ನಿನ್ನ ಆಟಕ್ಕೆಲ್ಲ ಇಲ್ಲಿ ಬಲಿಯಾಗಕ್ಕೆ ನಾನು ಬಕ್ರಲ್ಲ ನಾನು. ನೀನು ಆಡ್ದಂಗೆಲ್ಲ ನೀನು ಕೇಳ್ದಂಗೆಲ್ಲ ನೀನು ಹಾಡ್ದಂಗೆ ನೀನು ಹೇಳಿದ್ರೆ ನಂಬ್ಕೊ ಕೂತ್ಕೊಳ್ಳೋಕ್ಕೆ ನಾನು ನೀನು ಬಕ್ರಲ್ಲ ನಾನು. ಒಳ್ಳೆ ಮಾತಲ್ಲಿ ಹೇಳ್ತಾವ್ನಿ. ಸುಮ್ಮನೆ ಇದ್ದು ಬಿಟ್ರೆ ಬಚಾಯಿಸ್ಕತೀಯ ನೀನು. ಇಲ್ದಾರ ಮಾತ್ರವಾ ನಾನು ಸರಿಯಾದ ಕೆಲಸನೇ ಮಾಡೋದು. ನಿನಗೆ ಏನು ಅನ್ಕೊಬಿಟ್ಟಿದ್ಯಾ ನೀನು? ಏನು ಅನ್ಕೊಬಿಟ್ಟಿದ್ಯಾ ನೀನು? ನನ್ನ ಬಕ್ರ ಅನ್ಕೊಬಿಟ್ಟಿದ್ಯಾ ನಾನು ನೀನು? ನಂಬಿಸಿ ಈ ಥರ ಮೋಸ ಮಾಡೋದು ಅಲ್ಲ. ಅವಳಿಗೆ ಮೋಸ ಮಾಡಿರೋದಲ್ಲ, ನನಗೂ ಮೋಸ ಮಾಡಕ್ಕೆ ಬಂದಿದ್ಯಾ? ಮುರುವದಿಂದ ಕಟ್ಕೊಂಡಿರೋಳು ಹಚ್ಕಡ ಭಾಳ ಸತ್ಕಲಿ ನೀನು. ಅದು ಬಿಟ್ಬಿಟ್ಟು ಇನ್ನೊಬ್ರು ಹೆಣ್ಣು ಮಕ್ಳ ಮೇಲೆ ಕಣ್ಣು ಹಾಕದ ಮೊದಲು ಬಿಡು. ನನಗೆ ಈಗ ಅರ್ಥ ಆಯ್ತದೆ. ನೀನು ಆಸೆ ಮಾಡಿದ್ದು ನನ್ನಲ್ಲ, ನನ್ನ ಆಸ್ತಿ ನನ್ನ ಮನೆ ಅಂತ. ನೀನು ಈ ಥರದವ್ರು ಅಂತ ಕನ್ಸು ಮನ್ಸಲ್ಲ ಒಂದು ಕಡಿತಿಲ್ಲ. ಎತ್ತು ಮುಡುಗು ಫೋನ ಪದೇ ಪದೇ ಫೋನ್ಗೇನು ಮಾಡ್ಬೇಡ ನೀನು. ಯಾಕೆ ಹಿಂಗೆ ಆಡ್ತಾ ಇದೀಯ ನೀನು? ನೋಡು, ನಾನು ನಿಜವಾಗ್ಲೂ ಕನ್ಸು ಮನ್ಸಲ್ಲಿ ನೀನು ಈ ಥರ ಬದಲಾಯ್ತಿ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೆ ನಾನು ಇರೋದೇ ನಾನು ಹೇಳಿನಿಲ್ಲ. ಯಾವ ಥರ ಆಯಿತು ಏನು ಎಂತು ಅಂತ ಎಲ್ಲ ಹೇಳಿಲ್ವಾ? ಏನು ಹೇಳಿದೆ? ಬೆಣಿಗೆ ಮೋಸ ಮಾಡೀನಿ ನಾನು ಅಂತ ಹೇಳಿದ. ಮದುವೆಗಿಂತ ಮುಂಚೆ ಪ್ರೀತಿಸ್ಬಿಟ್ಟು ಗಂಡ ಹೆಂಡತಿಗಿಂತ ಹೆಚ್ಚಾಗಿದ್ಬಿಟ್ಟು ಮೋಸ ಮಾಡೀನಿ ಅಂತ ಹೇಳಿದ ನೀನು? ನೀನು ಹೇಳಿದ್ದೇನು? ನಮ್ಮ ಅಪ್ಪ ಅಮ್ಮನ ನನ್ನ ಬಲವಂತದಿಂದ ಮದುವೆ ಮಾಡಿದ್ರು ಅಂತ ತಾನೇ? ಅದನ್ನ ಹೇಳ್ದೆ. ನೀನು ಪ್ರೀತಿಸಿದ್ವಿ ಸೇವಾ? ನೋಡು, ನನ್ನ ಮಾತ ಕೇಳು ನೀನು. ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ನನ್ನ ಮಾತ ಕೇಳು ನೀನು. ನೀನು ಕಾಲು ಕಟ್ಕೊತೀನಿ, ನಿನ್ನ ಕೈ ಮುಗಿತೀನಿ. ಅರ್ಥ ಮಾಡ್ಕೊ. ಒಂದೇ ಒಂದು ಸಲ ಅಲ್ಲಿ ಬಾ ನೀನು. ಕಬ್ಬುರ್ ಗದೆ ಹತ್ರ ಬಾ ನೀನು. ನಾನು ಮಾತಾಡಬೇಕು. ನಾನು ಬಂದ್ಬಿಡ್ತೀನಿ. ಬಾ, ಕಬ್ಬುರ್ ಗದೆ ಹತ್ರ ಬರ್ತೀನಿ. ಮಾತಾಡ್ತಾ ಕೂತಿರೋದ ಯಾರು ನೋಡ್ಬಿಟ್ಟು ತಪ್ಪು ತಿಳ್ಕೊಳ್ಳಿ. ಬೇರೆ ಯಾಕೆ ತಪ್ಪು ತಿಳ್ಕೊಂಡಿರ್ಬೇಕು? ನೀನೇ ವೀಡಿಯೋ ಮಾಡ್ಬಿಟ್ಟು ಎಲ್ಲ ತಪ್ಪು ಪಬ್ಲಿಷ್ ಮಾಡಿಬಿಟ್ಟು ಮದುವೆ ಆಗಿ ಮಾಡ್ತೇನೆ. ನನಗೆ ಗೊತ್ತು ನಿನ್ನ ಬುದ್ಧಿ ಅಲ್ಲವ. ನಿನ್ನ ಲೋಫರ್ ಬುದ್ಧಿ ನನ್ನ ಹತ್ರ ತೋರಕ್ಕೆ ಬರಬೇಡ ನೀನು. ಆಯಿತಾ? ನಿನ್ನ ಫೋನ್ಗೆ ನಾವು ಅಪ್ಪನು ಬೇರೆ ಫೋನ್ ಇಸ್ಕೊಂಡು ಮಾಡಿದ ತಕ್ಷಣ ನಾನು ಎತ್ಬಿಟ್ಟು ಮಾತಾಡ್ತೀನಿ ಅಂತ ಕನ್ಸು ಮನ್ಸಲ್ಲಿ ಅನ್ಕೋಬೇಡ. ಬ್ಲಾಕ್ ಲಿಸ್ಟ್ ಹಾಕ್ತೀನಿ. ಅದು ಯಾವ ಫೋನಿನ ಮಾಡಿಯೋ ಮಾಡು. ಏನಾರು ಅತಿಯಾಗಿ ಆಡ್ರಿ ನೀನು ನ್ಯಾಯಕ್ಕೆ ಕೊಡ್ತೀನಿ. ನಾನಂತೂ ನಮ್ಮ ಅಪ್ಪನ ಕರ್ಕೊಂಡೋಗಿಲ್ಲ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹಿಂಗೆ ಕಿರ್ಕೊಳ ಕೊಡ್ತಾವನಿ ಅಂತ ಅಂತೀನಿ. ನೀನು ಮದುವೆ ಆಗಿರೋ ನೀನು ಈ ಥರ ಎಲ್ಲ ಆಡಿದ್ರೆ ಸುಮ್ಮನೆ ಬಿಟ್ಟಾರ ಹೇಳು? ಯಾವ ಕೆಲಸ ಮಾಡಬೇಕು ಅಂತ ಅವ್ರಿಗೂ ಗೊತ್ತು. ಮಾಡ್ತಾರೆ ನೋಡ್ಕೋ. ಏನೇ ಯಾಕೆ? ನೋಡು, ಯಾರ್ಯಾರು ಮಾತಾ ಕೊಟ್ಕೊಂಡು ನಮ್ಮ ಪ್ರೀತಿ ಕೊಲ್ಲೋದು ಬೇಡ. ನಮ್ಮ ಪ್ಯೂರ್ ಪ್ರೀತಿ ಕಣೆ ಅದು. ನೋಡು, ನಿಜವಾಗ್ಲೂ ಮನ್ಸಾರ ಇಷ್ಟಪಟ್ಟಿದ್ದೀನಿ ನಾನು. ನಿನ್ನ ಬಿಟ್ಟಿರೋಕ್ಕಾಗ್ತಿಲ್ಲ ನನಗೆ. ನೀನು ನಂಬಲ್ಲ. ನಾನು ಊಟ ಮಾಡಿಲ್ಲ ಗೊತ್ತಾ? ನಿಮ್ಮ ಅಮ್ಮ ಹತ್ರ ಅವಮಾನ ಮಾಡಿಬಿಟ್ರಲ್ಲ ಅಂತ ನನಗೆ ಎಷ್ಟು ಬೇಜಾರಾಗೈತೆ ಗೊತ್ತಾ? ನೋಡು, ನಿಮ್ಮ ಅಪ್ಪ ನೋಡಿದ್ರೆ ಅಷ್ಟೊಂದು ಒಳ್ಳೆಯವರು. ನೀನು ಒಳ್ಳೆ. ನಿಮ್ಮ ಅಪ್ಪ ಹೇಳೋದು ಸರಿತಾರೆ. ನಿಮ್ಮ ಅಪ್ಪ ಹೇಳ್ದಾಗ ನೀನು ಕೇಳು. ನೀನು ಯಾಕೆ ಹಿಂಗೆ ತಲೆಗೆಡ್ಸ್ಕೊತಿದ್ಯಾ? ಯಾಕೆ ಅವಮಾನ ಮಾಡಿದಾರೆ? ನೀನು ಇರೋದು ಹೇಳೋರು ಅವರೇ. ನೀನು ಅವಮಾನ ಮಾಡಿದ ನೀನು. ನೋಡು, ಹೇಳ್ತಾನೆ ಪ್ರಮೋದ, ಕೇಳಿಸ್ಕೊ. ನಾನು ಯೋಚನೆ ಮಾಡಿದೆ ಕೂತ್ಕೊಂಡು. ಆಯಿತಾ? ಪಾಪ ಇನ್ನೊಂದು ಹೆಣ್ಮಗಳ ಜೀವನಕ್ಕೆ ನಾನು ಪ್ರವೇಶ ಮಾಡಿದ್ರೆ ನನ್ನ ಜೀವನನೇ ಹಾಳಾಗೋದು ಅಂತ ನನಗೆ ಗೊತ್ತು. ಎರಡನೇ ಸಂಬಂಧಕ್ಕೆ ಮದುವೆ ಆಗಂತ ದೊರದು ನನಗೇನಿದ್ದದು? ನನಗೇನಿದೆ? ನಮ್ಮ ಅಪ್ಪನ ಮದುವೆ ಮಾಡೋಕ್ಕೆ ಶಕ್ತಿ ಇಲ್ವೋ ನನಗೆ? ನಾನು ಚೆನ್ನಾಗಿಲ್ವೋ ನೋಡೋಕ್ಕೆ? ನೀನು ಒಬ್ಬನ ಗಣಿಸ್ಬಿಟ್ರೆ ಯಾರು ಇಲ್ವೋ? ನಮ್ಮ ಅಪ್ಪ ಅಮ್ಮ ಯಾರು ತೋರ್ತಾರೋ ಅವ್ರ ಮದುವೆಗೆ ನಾನು ಹೋಗೋದಂತ ತೀರ್ಮಾನ ಮಾಡ್ಕೊಂಡಿವ್ನಿ. ಪದೇ ಪದೇ ಫೋನ್ಗೇನು ಮಾಡಿದ್ರೆ ನಾನು ಮಾತ್ರ ಕಂಪ್ಲೇಂಟ್ನೇ ಕೊಡ್ತೀನಿ ನಿನಗೆ. ಮುರುವಾದಿಂದ ನೀನು ಹೆಂಗಿರ್ಬೇಕು ಹಂಗಿದ್ರೆ ನಿನಗೆ ಒಳ್ಳೇದು. ಅತಿಯಾಗಿ ಆಡಕ್ಕೆ ಬಂದರೆ ನಾನು ಮಾತ್ರ ಮನಸ್ಸೇ ಆಗಿರಕ್ಕಿಲ್ಲ. ನಾನು ಹೇಳ್ತೇನೆ ಕೇಳ್ಕೊಬಿಡು. ಸುಮ್ಮನೆ ಕೊಟ್ಟು ಅತಿಗಿತಿಯಾಗಿ ಆಡಕ್ಕೆ ಬರ್ನೇ ಬೇಡ ನೀನು. ನೋಡು, ಪ್ಲೀಸ್ ಅರ್ಥ ಮಾಡ್ಕೊಳ್ಳೆ. ನೀನು ಹಿಂಗೆಲ್ಲ ಹೇಳೋದು ನನಗೆ ಎಷ್ಟು ಬೇಜಾರಾಗಲ್ಲ ನನಗೆ. ಪ್ಲೀಸ್ ನಿಂದ ಅಮ್ಮಯ್ಯ ಅಂತ ನಿನ್ನ ಕಾಲ್ಗಾರಿ ಬೀಳ್ತೀನಿ ಕಣೆ. ಬೇಡ ಕಣೆ ಹಿಂಗೆಲ್ಲ ಹೊಟ್ಟೆ ಉರ್ಸ್ಬಿಡ ಕಣೆ ನೀನು. ಪ್ಲೀಸ್, ನಿಂದ ಅಮ್ಮಯ್ಯ ಕಣೆ. ಇದೊಂದು ಸತಿ ಚಾನ್ಸ್ ಕೊಡು ನನಗೆ. ಇದೊಂದು ಸಲ ಸಂಸ್ಬಿಡು ನನ್ನ. ಪ್ಲೀಸ್ ನೋಡು, ನಾನು ಅವಳಿಗೆ ಡೈವರ್ಸ್ ಕೊಟ್ಟು ನೀನು ಮದುವೆ ಆಗ್ತೀನಿ ಅಂತ ಎಷ್ಟು ಸಲ ಹೇಳ್ತಾ ಇದ್ದೀನಿ ನಾನು. ಯಾಕೆ ನೀನು ಅರ್ಥನೇ ಮಾಡ್ಕೊತಿಲ್ಲ ನನ್ನ? ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀನು? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪನಾದರೂ ಅರ್ಥ ಮಾಡ್ಕೊ. ನೀನು ಹಿಂಗಾದ್ರೆ ನಾನು ಹೆಂಗೆ ಇದು ಮಾಡಲಿ ಹೇಳು? ಅವಳಿಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ನಾನು? ಏನಕ್ಕೆ ನೀನು ಅರ್ಥ ಮಾಡ್ಕೋತಿಲ್ಲ ನೀನು? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನೀನು. ನಾನೇನಕ್ಕೆ ಅರ್ಥ ಮಾಡ್ಕೊಳ್ಳಿ ನಾನು? ನಾನೇನಕ್ಕೆ ಅರ್ಥ ಮಾಡ್ಕೊಳ್ಳಿ ಹೇಳು? ನಾನು ಹೇಳ್ತೇನೆ ಕೇಳ್ಕೊ. ನನಗೆ ಅತಿಯಾಗಿ ಆಡೋಕ್ಕೆ ನೀನು ಬಂದ್ರೆ ಮಾತ್ರ ನಾನು ಸುಮ್ಗಿಮ್ಕೆ ಇರೋ ಮಗಳೇ ಅಲ್ಲ ನಾನು. ಹೇಳ್ತೇವೆ ಸುಮ್ಮನೆ ಇದ್ದು ಬಿಟ್ರೆ ನಿನಗೆ ನೀನು ಹೆಂಗೆ ನಾನು ಹೇಳ್ತೇನೆ ಕೇಳ್ಕೊ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ದರೆ ನನಗೆ ಅಷ್ಟೇ ಸರಿ. ಇಲ್ಲದವ್ರು ಮಾತ್ರ ನಾನು ಸುಮ್ಗಿಮ್ಕೆ ಇರೋ ಮಗಳೇ ಅಲ್ಲ ನಾನು. ಹೇಳ್ತೀನಿ ಕೇಳ್ಕೊ. ಅತಿಯಾಗಿ ಆಡ್ಗಿಡಕ್ಕೆ ನಾನು ಕೊಟ್ಟು ಬರಬೇಡ ನೀನು, ಸರಿಯಾ? ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಏನಿಂಗೆ ನೀನು ಹಿಂಗೆ ಅಧಿಕ ಪ್ರಸಂಗತನ ಉದಿಯ ಹಿಂಗೆ ನೀನು ಪದೇ ಪದೇ ಫೋನ್ ಮಾಡಿದ್ರೆ ತಗೊಂಡೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಹಿಂಗೆ ಕಿರ್ಕೊಳ ಕೊಡ್ತಾನೆ ನನಗೆ ಅಂತ ಅಂದ್ಬಿಟ್ಟು ಹೆಂಗೆ ಮಾಡಬೇಕು ನಾನು ಮಾಡೋಕ್ಕೆ ಗೊತ್ತು. ನನಗೆ ಮಾಡ್ತೀನಿ ನಾನು.
ಲೇ ಪ್ಲೀಸ್ ಕಣೆ, ನನಗೆ ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾ ಇದೆಯಾ ನೀನು? ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾ ಇದೆಯಾ ನೀನು? ಪ್ಲೀಸ್ ಈ ಥರ ಎಲ್ಲ ಇದು ಮಾಡಬೇಡ ನೀನು. ನಿಜವಾಗ್ಲೂ ಈ ಥರ ಆದರೆ ನನಗೆ ಎಷ್ಟು ಇದಾಗುತ್ತೆ ಗೊತ್ತಾ? ಪ್ಲೀಸ್ ಕಣೆ, ನಿಜ ನೀನು ನನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ವಲ್ಲ ನೀನು. ಏನಕ್ಕೆ ಹಿಂಗೆ ಅರ್ಥ ಮಾಡ್ಕೊಳ್ತಾ ನಿಂಗೆ ಹೊಟ್ಟೆ ಉರಿಸ್ತಾ ಇದೆಯಾ ನೀನು? ಏನಕ್ಕೆ ಹಿಂಗೆ ಹೊಟ್ಟೆ ಉರಿಸ್ತಾ ಇದೆಯಾ? ಲೋಫ ನಿಂಗೆ ಒಂದು ಸತಿ ಹೇಳ್ತಾ ನಿನಗೆ ಮುಚ್ಕೊಂಡು ಫೋನ್ ಮಾಡ್ಲಾ ನೀನು ಹರಿಕತೆ ರಾಮಾಯಣ ಕೇಳ್ಕೊಂಡು ಕುತ್ಕೊಳ್ಳಂತ ದಡ್ಡಿ ನಾನು ಅಲ್ಲಕತೆ. ಅತಿಯಾಗ ಆಡೋದ್ರ ಮಾತ್ರ ನಾನು ಸುಮ್ಕಿಮ್ಕೆ ಬಿಡಕ್ಕೆ ನಿನಗೆ ಹೇಳ್ತಾನೆ ಕೇಳ್ಕೊ. ಓ ಏನಂಗೆ ಆಡ್ತಾ ಇದ್ದೀನಿ ನೀನು? ಹೇಳೋದು ಅರ್ಥ ಆಯ್ಕಿಲ್ವಾ? ಪದೇ ಪದೇ ಹೇಳ್ಬೇಕಾ ನಿನಗೆ? 3 ದಿನ ಫೋನ್ ಮಾಡಿದ್ರೆ ನಿನಗೆ ಒಳ್ಳೇದು. ನಾನು ಕೊಟ್ಟು ಹೊತ್ತಿಗೆಯಾಗ ಆಡಕ್ಕೆ ಬರ್ಬೇಡ ನೀನು. ನಿನ್ನ ಬುದ್ಧಿ ನೋಡಿ ಸಾಕಾಗದು ನಾನು. ಏನು ಅನ್ಕೊಬಿಟ್ಟಿದ್ಯಾ ನೀನು? ಏನು ಬಕ್ರ ಅನ್ಕೊಬಿಟ್ಟಿದ್ಯಾ ನನ್ನ? ಓ ಪರವಾಗಿಲ್ಲ, ನೀನು ಸುಮಾರಿಗೆ ಬುದ್ಧಿ ಕಲ್ತಿದ್ದೀಯೇ. ಇವೆಲ್ಲ ನನ್ನ ಹತ್ರ ಇಟ್ಕೊಬೇಡ ನೀನು. 3 ದಿನ ಮಡ್ಗು ಫೋನ ನೀನು ಜೊತೆಗೆ ಇಷ್ಟು ಬೆಂಕಿ ಕಂದರು ಅಲ್ಲ ಆಡೋದು ನೋಡಿ ಅವತಾರ ಹೆಂಗೆ ಆಡ್ತೀಯ ಅಂದ್ಬಿಟ್ಟು. ಪರವಾಗಿಲ್ಲ, ನೀನು ಸುಮಾರಿಗೆ ಬುದ್ಧಿ ಕಲ್ತಿದ್ದೀನಿ ನೀನು. 3 ದಿನ ಮಡ್ಗುರು ಸರಿ ಫೋನ ನೀನು ಇಳ್ಸಾಕ್ಬಿಡ್ತೀನಿ 3 ದಿನ. ಓ ಅಲ್ಲ ಪರವಾಗಿಲ್ಲ, ಇನ್ನೊಂದ್ಸತಿ ಫೋನ್ ಮಾಡು ನೀನು. ಇನ್ನೊಂದ್ಸತಿ ನೀನು ಫೋನ್ ಮಾಡಿದ್ರೆ ಪೊಲೀಸ್ನವ್ರ ಕೈಲೇ ನಾನು ಫೋನ್ ರಿಸೀವ್ ಮಾಡ್ಸೋದು ನಾನು ಹೇಳ್ತೇವೆ. 3 ದಿನ ಮಡ್ಗು ಫೋನ ನೀನಂತ ಲೋಫರ್ನ ನಂಬಿ ನನ್ನ ಯಾಕೆ ತಕ್ಕ ನಾನು ಹೊಡ್ಕೋಬೇಕು? ನೀನು ಈ ಥರದವನು ಅಂತ ಗೊತ್ತಿತ್ತಿಲ್ಲ. ನಮ್ಮ ಅಮ್ಮ ಹೇಳೋಗಂಟ ನೀನು ಆ ಹುಡುಗಿ ಪ್ರೀತಿಸಿದೆ ಅನ್ನೋದು ನನಗೆ ಗೊತ್ತಿತ್ತಿಲ್ಲ. ನೋಡು ಪ್ರಮಾದ, ನಿನ್ನ ಒಳಕ್ಕೆ ಹೇಳ್ತಾವನಿ. ನಿನ್ನ ಹೆಂಡ್ತಿನ ನಿಮ್ಮದೇ ನೋಡ್ಕೊ ಅಷ್ಟೇ ನಾನು ಹೇಳೋದು. ಅವು ಯಾಕೆ ಕಂಡವ್ರ ಮಕ್ಕಳು ತಂದು ಯಾಕೆ ಯೋನ್ಸಿ? ನಾನು ಒಬ್ಳು ಹೆಣ್ಮಗ್ಳಾಗಿ ಮಾನ ಮರುವದಿ ಅನ್ನೋದು ಏನಾದ್ರು ಇದ್ರೆ ನಿನಗೆ ಈ ಥರ ಆಗ್ತಿತ್ತಿಲ್ಲ ನೀನು. ಇನ್ನೊಂದ್ಸತಿ ನಾನು ಫೋನ್ ಮಾಡ್ಬೇಡ ನೀನು. ಇಳ್ಸಾಕ್ಬಿಡ್ತೀನಿ ಮರುವದಿಯ. ಮಾನ ಮರುವದಿ ಇಲ್ದೋದಾನೆ ಏನು ಅತಿಯಾಗ ಆಡ್ತಾನೆ ಅತಿಯಾಗಿ. ನೀನು ಅತಿಯಾಗ ಆಡ ಅಂತ ಅವಶ್ಯಕತೆ ಇಲ್ಲ ಮಡ್ಗು ಫೋನ. ಏನಾರು ನಾನು ಮಾಡಲ ಇನ್ನೊಂದ್ಸತಿ ಫೋನ್ ನಿನಗೆ ಮಾಡ್ತೀನಿ. ನಿನಗೆ ಇನ್ನೊಬ್ಳು ಭಾಳ ಜೀವನದಲ್ಲಿ ಆಟ ಆಡೋಕ್ಕೆ ನನಗೆ ಮುಚ್ಚಲ್ಲ. ನೀನು ಇಷ್ಟ ಐತಿದ್ದಿಲ್ಲ ನನಗೆ ಬಲವಂತದಿಂದ ಮಾಡಿದ್ರು ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾನು ಒಪ್ಕೊಂಡಿದ್ದು. ಅಷ್ಟು ಬಿಟ್ರೆ ಅವಳ ಜೀವನ ಹಾಳು ಮಾಡಿ ನನಗೇನು ಗೊತ್ತಿತ್ತು? ಅವಳ ಜೀವನ ಹಾಳು ಮಾಡಿ ನೀನು ಪ್ರೀತಿಸಿ ಅವಳ ಜೀವನ ಹಾಳು ಮಾಡಿ ಈಗ ಏನಕ್ಕಂದು ಮಳ್ದಂಗೆ ಆಟ ಇದೆ ಅಂತ ನನಗೆ ಗೊತ್ತಿತ್ತಿಲ್ಲ. ಈಗ ಗೊತ್ತಾಯ್ತಾನೆ. ಗೊತ್ತಿದ್ದು ಹಳ್ಳಕ್ಕೆ ಬಿಡಕ್ಕೆ ನಾನೇನು ಬಕ್ರಲ್ಲ. 3 ದಿನ ಫೋನ್ ಮಾಡ್ಗು. ಫೋನ್ ಮಾಡಿದ್ರೆ ಮಾತ್ರ ಇನ್ನೊಂದು ಸಲ ಫೋನ್ ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತಾನೆ. ಪೊಲೀಸ್ ಸ್ಟೇಷನಲ್ಲಿ ಪೊಲೀಸರ ಕೈಲೇ ನಿಮ್ಗೆ ಫೋನ್ ಎತ್ತಸೋದು ನಾನು ಹೇಳ್ತೇವೆ. ನಿಮ್ಮ ಹತ್ರ ಒಳ್ಳೆ ಮಾತಲ್ಲಿ ಸುಮ್ಮನೆ ಇದ್ಬಿಟ್ರೆ ಒಳ್ಳೇದು. ಪದೇ ಪದೇ ಫೋನ್ ಮಾಡಿ ನನಗೆ ಟಾರ್ಚರ್ ಕೊಟ್ಟರೆ ನಾನು ಮಾತ್ರ ಮುಂಚೆನೇ ಆಗಿರೋಕ್ಕಿಲ್ಲ ನಾನು. ಯಾಕೆ ಇಷ್ಟೊಂದು ಬದಲಾಗ್ಬಿಟ್ಟೆ ನೀನು? ನಿಜವಾಗ್ಲೂ ನೀನು ಈ ಥರ ಬದಲಾಯ್ತೀಯ ಅಂತ ಅಂದ್ಕೊಂಡಿದ್ದಿಲ್ಲ ಬಂಗಾರಿ ನಾನು. ಅಲ್ಲ ಬಂಗಾರಿ, ಏನು ಬಂಗಾರಿ, ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಯಾಕೆ ಹಿಂಗೆ ಆಡ್ತಾ ಇದ್ದೀಯ ಬಂಗಾರಿ ನೀನು? ಪ್ಲೀಸ್ ಬಂಗಾರಿ ಅರ್ಥ ಮಾಡ್ಕೊಳ್ಳಿ ಬಂಗಾರಿ ನೀನು. ಪ್ಲೀಸ್ ಅರ್ಥ ಮಾಡ್ಕೊ. ಹಿಂಗೆ ಆಡಿದ್ರೆ ಆಗುತ್ತಾ ಬಂಗಾರಿ ನೀನು? ಪ್ಲೀಸ್ ಬಂಗಾರಿ, ಹಿಂಗೆ ಆಡಬೇಡ ಕಣೋ ನೀನು. ಹಿಂಗೆ ಆಡಬೇಡ ನೀನು. ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಹೇಳಿದ್ರೆ ನಿನ್ಗೆ ಅರ್ಥನೇ ಆಗ್ತಾಯಿಲ್ವ ನಿನಗೆ? ಯಾಕೆ ಹಿಂಗೆ ಆಡ್ತಾ ಇದೆಯಾ? ಬೇಡ ಕಣೋ, ಬೇಡ. ನೋಡು ಅರ್ಥ ಮಾಡ್ಕೊ ನೀನು ಪ್ಲೀಸ್, ಆಯಿತಾ? ನಾನು ನಿನ್ನ ಬಿಟ್ಟಿರೋಕ್ಕಾಗಲ್ಲ ಕಣೆ. ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಯಾಕೆ ಹಿಂಗೆ ಆಡ್ತಾ ಇದೆಯಾ? ಅರ್ಥ ಮಾಡ್ಕೊಳ್ಳೋಕೆ ಕೇಳ್ವಲ್ಲ ನೀನು. ಪ್ಲೀಸ್ ಕಣೋ. ಮುಚ್ಕೊ ಫೋನ್ ಮಾಡ್ಕೊಂತ ಹೇಳ್ತಾರೆ ನಿನಗೆ. ಅರ್ಥ ಆಯ್ತಲ್ವ ಹೇಳ್ತಾರೆ? ನಾನು ಇನ್ನು ಆಟಕ್ಕೆ ಬೈಲಾಗಿ ಇಲ್ಲಿ ಗಂಟೆ ನಾನು ಜೀವನ ಹಾಳು ಮಾಡ್ಕೊಂಡಿರೋ ಸಾಕು. ನಾನಿನ್ನು ಹಾಳು ಮಾಡ್ಕೊಳಕ್ಕೆ ರೆಡಿ ಇಲ್ಲ ನಾನು. 3 ದಿನ ಫೋನ್ ಮಾಡ್ಗು. ಪ್ಲೀಸ್ ಕಡೆ ದಮ್ಮಯ್ಯ ಕಡೆ ನೀನು ಕಾಲು ಕಟ್ಕೊತೀನಿ ಕಡೆ. ಅರ್ಥ ಮಾಡ್ಕೊಳ್ಳಲೇ ಪ್ಲೀಸ್. ನೋಡು ನಿನ್ನ ನಂಬಿ ನಾನೇ ಮೋಸ ಹೋಗ್ತಾ ಇದ್ದೀನಲ್ಲೇ. ಇಷ್ಟು ದಿನ ಹಿಂಗೆ ಆಡ್ತಿದ್ದೋಳು, ಈಗ ಯಾಕೆ ಹಿಂಗೆ ಆಡ್ತಾ ಇದೆಯಾ? ಪ್ಲೀಸ್ ಕಣೆ, ಅಂದ್ಬೇಡ ನೀನು. ಪ್ಲೀಸ್ ಇಲ್ಲ ಸುಮ್ಮನೆ ಮಾಡ್ಬೋದು ನೀನು. ಸುಮ್ಮನೆ ಆಡ್ಬೇಡ ತಿಯಾಗಿ ನೀನು. ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ಕಿವ ನಿನಗೆ? ಎಷ್ಟು ಸತಿ ಹೇಳ್ಬೇಕು? ಇನ್ನೊಂದ್ಸತಿ ಫೋನ್ ಮಾಡಿ ನಿನಗೆ ಮಾಡ್ತೀನಿ ನಾನು. ಸರಿ ಅದು ಕೆಲಸ ಲೋಪ ನನ್ನ ಮಕ್ಕಳ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.